ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮ್ಮ ಮರಿಯವರ ಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತಿ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಸ್ವಾಮಿ ಪಿತನಿಗೂ ಸುತನಿಗೂ ಪರಿಶುದ್ಧಾತ್ಮರಿಗೂ ಸ್ತೋತ್ರ ಉಂಟಾಗಲಿ. ಆದಿಯಲ್ಲಿದ್ದಾಗ ಈಗಲೂ ಯಾವಾಗಲೂ ಗೈಗಾಂತರಕ್ಕೂ ಆಮೇನ್. ಪರಿಶುದ್ಧಾತ್ಮರೇ ಬನ್ನಿರಿ, ಪರಿಶುದ್ಧಾತ್ಮರೇ ಬನ್ನಿರಿ, ಪರಿಶುದ್ಧಾತ್ಮರೇ ಬಂದು ನಮ್ಮಲ್ಲಿ ವಾಸಿಸಿರಿ. ಪರಿಶುದ್ಧಾತ್ಮರೇ ಸತ್ಯದ ಜೀವವುಳ್ಳ ವಾಕ್ಯಗಳ ಗೂಢಾರ್ಥವನ್ನು ನಮಗೆ ಬೋಧಿಸಿರಿ. ಸ್ವಾಮಿ, ನಾವು ನ್ಯಾಯ ತೀರ್ಪಿಗೆ ಸತ್ಯವನ್ನು ಅರಿತುಕೊಂಡು ಸತ್ಯದ ಮಾರ್ಗದಲ್ಲಿ ಜೀವಿಸಿ ನಮ್ಮ ಆತ್ಮವನ್ನು ರಕ್ಷಿಸಿಕೊಳ್ಳಲು ಬೇಕಾದಂಥ ಬಲವನ್ನ, ಜ್ಞಾನವನ್ನ, ವಿವೇಕವನ್ನ ನಮಗೆ ನೀಡಿರಿ. ಪರಿಶುದ್ಧಾತ್ಮರೇ ನಮ್ಮಲ್ಲಿ ಬಂದು ವಾಸಿಸಿರಿ, ನಮ್ಮಲ್ಲಿ ಬಂದು ನೆಲೆಸಿರಿ, ನಮ್ಮನ್ನು ಮುನ್ನಡೆಸಿರಿ, ಸತ್ಯದ ಮಾರ್ಗದಲ್ಲಿ ನಮ್ಮನ್ನು ಮುನ್ನಡೆಸಿರಿ. ನಾವೆಲ್ಲರೂ ಸತ್ಯವನ್ನು ಅರಿತುಕೊಳ್ಳುವ ಜ್ಞಾನವನ್ನ, ವಿವೇಕವನ್ನ ನಮಗೆ ದಯಪಾಲಿಸಿರಿ. ಸ್ವಾಮಿ, ಪ್ರಭು ಯೇಸು ಕ್ರಿಸ್ತರ ಅತಿ ಉನ್ನತವಾದ ನಾಮದ ಮುಖಾಂತರ ಪ್ರಾರ್ಥಿಸುತ್ತಿದ್ದೇವೆ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ. ಪ್ರೈಸ್ ದ ಲಾರ್ಡ್. ಪ್ರಿಯ ಸಹೋದರ ಸಹೋದರಿಯರೇ, ಪ್ರಾರ್ಥನೆ ಬಗ್ಗೆ ನಾವು ಕಳೆದ ತರಗತಿಗಳಲ್ಲಿ ನಾವು ತಿಳ್ಕೊಳ್ತಾ ಇದ್ದೋ, ಪ್ರಾರ್ಥನೆ ಬಗ್ಗೆ ನಾವು ಧ್ಯಾನಿಸ್ತಾ ಇದ್ದೋ. ನಂತರ ಪ್ರಾರ್ಥನೆ ಯಾವ ರೀತಿ, ಮೊದಲನೇದಾಗಿ ಪ್ರಾರ್ಥನೆ ಯಾವ ರೀತಿ ಕುಳಿತುಕೊಂಡು ನಾವು ಪ್ರಾರ್ಥಿಸ್ಬೇಕು ಎಂಬುದಾಗಿ ಮೊದಲನೆಯ ಪಾಯಿಂಟ್ ಅನ್ನು ನಾವು ಧ್ಯಾನಿಸಿದ್ದೇವೆ. ಅದರಲ್ಲಿ ಇನ್ನೂ ತುಂಬಾ ಅಂಶಗಳಿದೆ, ಆದರೆ ನಾವು ಮೊದಲನೆಯ ಒಂದು ಅಂಶವನ್ನು ಹಿಡಿದು ನಾವು ಧ್ಯಾನಿಸಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಎರಡನೆಯದಾಗಿ ನಾವು ಪ್ರಾರ್ಥನೆ ಏಕೆ ಮಾಡಬೇಕು. ನಾವು ದೀಕ್ಷಾಸ್ಥಾನ ಪಡ್ಕೊಂಡಿದ್ದೀವಿ, ದೃಢೀಕರಣ ಪಡ್ಕೊಂಡಿದ್ದೀವಿ, ಪ್ರತಿ ಭಾನುವಾರ ಪರಮ ಪ್ರಸಾದವನ್ನ ತಗೊಳ್ತಾ ಇದ್ದೀವಿ, ಬಲಿ ಪೂಜೆಯಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಆದರೆ ಮುಖ್ಯವಾಗಿ ನಾವು ಬೈಬಲಲ್ಲಿ ನೋಡೋ ಪ್ರಕಾರ 1 ಥೆಸಲೋನಿಯರಿಗೆ ಬರೆದ ಪತ್ರದಲ್ಲಿ ನಾವು ನೋಡ್ತೀವಿ, ಅಲ್ಲಿ ಪವಿತ್ರಾತ್ಮರು ಹೀಗೆ ಬರೆದಿಟ್ಟಿದ್ದಾರೆ. ಪವಿತ್ರಾತ್ಮರು ಸಂತ ಪೌಲರ ಮುಖಾಂತರ ಹೀಗೆ ಬರೆದಿಟ್ಟಿದ್ದಾರೆ. 1 ಥೆಸಲೋನಿಯರಿಗೆ ಬರೆದ ಪತ್ರ 5ನೇ ಅಧ್ಯಾಯದಲ್ಲಿ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. 5ನೇ ಅಧ್ಯಾಯ 17ನೇ ವಾಕ್ಯ. 5ನೇ ಅಧ್ಯಾಯ 1 ಥೆಸಲೋನಿಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಎಡೆಬಿಡದೆ ಪ್ರಾರ್ಥಿಸಿರಿ, ಎಡೆಬಿಡದೆ ಪ್ರಾರ್ಥಿಸಿರಿ ಎಂಬುದಾಗಿ ಅಲ್ಲಿ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಅದೇ ರೀತಿ ಯೋಹಾನನು ಬರೆದ ಶುಭ ಸಂದೇಶ ಅದರಲ್ಲಿ ಕೂಡ ಯೇಸು ಸ್ವಾಮಿ ಹೇಳ್ತಾರೆ, ಎಡೆಬಿಡದೆ ನೀವು ಪ್ರಾರ್ಥಿಸಿರಿ. ಪ್ರೈಸ್ ದಿ ಲಾರ್ಡ್. ಎಡೆಬಿಡದೆ ನೀವು ಪ್ರಾರ್ಥಿಸಬೇಕು ಅಂತ ಬೈಬಲಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅದು ಯಾಕೆ ಪ್ರಾರ್ಥಿಸ್ಬೇಕು, ನಾವು ಪ್ರತಿದಿನ ಯಾಕೆ ಪ್ರಾರ್ಥಿಸ್ಬೇಕು? ಇಷ್ಟೆಲ್ಲ ನಾವು ದೀಕ್ಷಾಸ್ಥಾನ ಪಡ್ಕೊಂಡಿದ್ದೀವಿ, ನಂತರ ಬಲಿಪೂಜೆಗೆ ಹೋಗ್ತಾ ಇದ್ದೀವಿ, ದೃಢೀಕರಣ ಸಂಸ್ಕಾರವನ್ನು ಪಡ್ಕೊಂಡಿದ್ದೀವಿ, ಆದರೂ ಕೂಡ ನಾವು ಯಾಕೆ ಪ್ರತಿದಿನ ಪ್ರಾರ್ಥಿಸ್ಬೇಕು ಎಂಬುದಾಗಿ ನಾವು ತಿಳ್ಕೊಳ್ತಾ ಇದ್ದೋ. ಪ್ರೈಸ್ ದಿ ಲಾರ್ಡ್. ಯಾಕೋಬನ ಪತ್ರ 5ನೇ ಅಧ್ಯಾಯ, ಪ್ರಾರ್ಥನೆ ಹಾಗೂ ಪ್ಲಸ್ ಪಾಪಗಳ ಅರಿವು, ಪಾಪದ ಅರಿವು, ಪ್ರಾರ್ಥನೆ ಪ್ಲಸ್ ಪಾಪದ ಅರಿವು. ಯಾಕೋಬ 5ನೇ ಅಧ್ಯಾಯ ವಾಕ್ಯ 16ರಲ್ಲಿ ಹೇಳ್ತಾರೆ. 16ರಲ್ಲಿ ಏನಕ್ಕೋಸ್ಕರ ಪ್ರಾರ್ಥಿಸ್ಬೇಕು ಅಂತ ಹೇಳಿದ್ರೆ, ಪಾಪಗಳನ್ನ ಅರಿತುಕೊಳ್ಳುವುದಕ್ಕಾಗಿ ಪ್ರಾರ್ಥಿಸ್ಬೇಕು, ಪಾಪಗಳನ್ನು ಅರಿತುಕೊಳ್ಳುವುದಕ್ಕಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ್ಯ. ಪಾಪಗಳನ್ನ ಒಪ್ಪಿಕೊಳ್ಳುವುದಕ್ಕಾಗಿ ನಾವು ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಆದ್ರೆ ಯಾವ ಪ್ರಾರ್ಥನೆ ಮಾಡ್ತಾ ಇದ್ದೀವಿ? ಯಾವ ಪ್ರಾರ್ಥನೆ ನಾವು ಮಾಡ್ತಾ ಇದ್ದೀವಿ? ನಮ್ಮ ಪಾಪಗಳು, ನಾವು ಮಾಡಿರುವ ಪಾಪಗಳ ಬಗ್ಗೆ ನಮಗೆ ಅರಿವು ಮೂಡ್ತಾ ಇದೆಯಾ? ಆ ಪಾಪಗಳ ಬಗ್ಗೆ ನಾವು ನಿಜವಾಗಿಯೂ ಪ್ರಾಮಾಣಿಕವಾಗಿ ನಾವು
ಆ ಪಾಪಗಳನ್ನ ನಾವು ದೇವರ ಸಮ್ಮುಖದಲ್ಲಿ ಒಪ್ಪಿಕೊಳ್ತಾ ಇದ್ದೀವಾ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಓಕೆ, ಪಾಪಗಳ ಬಗ್ಗೆ ನಾವು ನೋಡ್ತಾ ಹೋದ್ರೆ ನಾವು ಆ ಇದು ಸ್ವರ್ಗ, ಇದು ಸ್ವರ್ಗ, ಇದು ನರಕ, ಇದು ಭೂಮಿ. ಪ್ರೈಸ್ ದಿ ಲಾರ್ಡ್. ಒಬ್ಬ ಮನುಷ್ಯ, ಭೂಮಿಯಲ್ಲಿರುವಂತ ಮನುಷ್ಯ, ಉದಾಹರಣೆಗೆ ಭೂಮಿಯಲ್ಲಿರುವಂತ ಮನುಷ್ಯ ಅವನು ಪರಿಶುದ್ಧನಾಗಿದ್ದರೆ ಮಾತ್ರ, ಪರಿಶುದ್ಧತೆಯ ಜೀವನ ಜೀವಿಸಿದ್ರೆ ಮಾತ್ರ ಅವನು ಪರಲೋಕ ಪ್ರವೇಶ ಮಾಡ್ತಾನೆ, ಸ್ವರ್ಗ ಸಾಮ್ರಾಜ್ಯ ಅವನು ಸೇರ್ತಾನೆ. ಇಲ್ಲ, ಇಲ್ಲಿ ಪರಿಶುದ್ಧತೆಯ ಜೀವನ, ಪರಿಶುದ್ಧತೆ, ಪ್ರೈಸ್ ದಿ ಲಾರ್ಡ್, ಪರಿಶುದ್ಧತೆಯ ಜೀವನ, ಪರಿಶುದ್ಧನಾಗಿ ಅವನು ಜೀವಿಸಿದೆ. ಆದ್ರೆ ಯಾವ ರೀತಿ ಅಂತ ಹೇಳಿದ್ರೆ, ದೇವರು ತಿಳಿಸಿದ ಹಾಗೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಏದೇನ್ ತೋಟದಲ್ಲಿ ದೇವರು ಏದೇನ್ ತೋಟವನ್ನು ಉಂಟು ಮಾಡಿ ಅಲ್ಲಿ ಆದಾಮನನ್ನ ಹಾಗೂ ಹವ್ವಳನ್ನ ಇಟ್ರು. ನಂತರ ಅಲ್ಲಿ ಹೇಳಿದ್ರು, ಅವರಿಗೆ ಒಂದು ವಿಷಯವನ್ನ ತಿಳಿಸ್ಕೊಟ್ರು, ನೀನು ಈ ಕೆಲಸ ಮಾಡಬಾರ್ದು ಅಂತ. ಪ್ರೈಸ್ ದಿ ಲಾರ್ಡ್. ಅದೇ ರೀತಿನೇ ನಮಗೂ ಕೂಡ ದೇವರು ಈ ಧರ್ಮಶಾಸ್ತ್ರದ ಮುಖಾಂತರ ಏನ್ ಮಾಡಬೇಕು, ಏನ್ ಮಾಡಬಾರ್ದು ಎಂಬುದನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಈ ಭೂಮಿಯಲ್ಲಿರುವ ಮನುಷ್ಯ ಪರಿಶುದ್ಧತೆಯ ಜೀವನ ಜೀವಿಸಿ, ಅಂದ್ರೆ ಪರಿಶುದ್ಧತೆಯ ಜೀವನ ಹೇಗೆ ಜೀವಿಸೋದು ಅಂತ ಹೇಳಿದ್ರೆ, ದೇವರು ತಿಳಿಸಿದ ಹಾಗೆ ಜೀವಿಸಿದ್ರೆ ಮಾತ್ರ. ದೇವರು ಈ ನಮ್ಮ ಧರ್ಮಶಾಸ್ತ್ರದ ಮುಖಾಂತರ, ಪವಿತ್ರಾತ್ಮ ಮುಖಾಂತರ ಬರೆಯಲ್ಪಟ್ಟಿರುವ ಎಲ್ಲ ಪ್ರವಾದಿಗಳ ಮುಖಾಂತರ ಪರಿಶುದ್ಧತೆಯ ಜೀವನ ಜೀವಿಸಿದ ವ್ಯಕ್ತಿಗಳ ಮುಖಾಂತರ ತಿಳಿಸಿದ ಸಂದೇಶದಂತೆ ಜೀವಿಸಿದ್ರೆ ಮಾತ್ರ ಅವನು ಪರಿಶುದ್ಧತೆಯ ಜೀವನ ಜೀವಿಸಲಿಕ್ಕೆ ಸಾಧ್ಯ. ಆ ರೀತಿ ಏನಾದ್ರೂ ಅವನು ಜೀವಿಸಿದ್ದೇ ಆದ್ರೆ ಅವನು ಸ್ವರ್ಗಕ್ಕೆ ಪ್ರವೇಶ ಆಗ್ತಾನೆ, ಅವನು ಸ್ವರ್ಗಕ್ಕೆ ಬಾಧ್ಯಸ್ಥನಾಗ್ತಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇಲ್ಲ, ತನಗೆ ಇಚ್ಛೆ ಬಂದ ಹಾಗೆ ತನ್ನ ಮನಸ್ಸಿಗೆ ತನ್ನ ಇಚ್ಛೆಯಂತೆ, ಪ್ರೈಸ್ ದಿ ಲಾರ್ಡ್, ತನ್ನ ಇಚ್ಛೆಯಂತೆ ಅಥವಾ ಲೋಕದ ಇಚ್ಛೆಯಂತೆ, ಅವನೇನಾದ್ರೂ ಜೀವಿಸಿದ್ದೇ ಆದ್ರೆ, ತನ್ನ ಇಚ್ಛೆಯಂತೆ ತನಗೆ ಹೇಗೆ ಇಷ್ಟ ಬರುತ್ತೋ ಆ ರೀತಿ ಏನಾದ್ರು ನಾನು ಜೀವಿಸಿದ್ದೆ ಆದ್ರೆ, ಅಥವಾ ಲೋಕದ ಇಚ್ಛೆಯಂತೆ, ಅಂದ್ರೆ ಲೋಕ ಅಂತ ಹೇಳಿದ್ರೆ ನನ್ನಂತೆಯೇ ಇರುವ ವ್ಯಕ್ತಿಗಳ ಇಚ್ಛೆಯಂತೆ ನಾನು ಜೀವಿಸಿದ್ದೆ ಆದ್ರೆ ನಾನು ಪರಲೋಕ ಪ್ರವೇಶ ಮಾಡೋದಿಲ್ಲ, ಬದಲಾಗಿ ನರಕ ಪ್ರವೇಶ ಆಗ್ಬೇಕಾಗುತ್ತೆ. ಪ್ರೈಸ್ ದಿ ಲಾರ್ಡ್. ನರಕ ಪ್ರವೇಶ ಆಗ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನೋಡಿ, ತನ್ನ ಇಚ್ಛೆ ಯಾವಾಗ್ಲೂ ಅಷ್ಟೇ, ತನ್ನ ಇಚ್ಛೆ ಅದು ಸೈತಾನನ ಸ್ವಭಾವಗಳಿಂದ ತುಂಬಲ್ಪಟ್ಟಿರುತ್ತೆ. ಅದೇ ರೀತಿ ಲೋಕದ ಇಚ್ಛೆ ಅಂತ ಹೇಳಿದ್ರೆ, ನನ್ನ ಹಾಗೆ ಲೋಕದಲ್ಲಿರುವಂತ ವ್ಯಕ್ತಿಗಳು, ಎಲ್ಲಾ ಮನುಷ್ಯರ ಇಚ್ಛೆಯಂತೆ ನಾವೇನಾದ್ರು ಜೀವಿಸಿದ್ದೆ ಆದ್ರೆ ನಾವು ನರಕದ ಪಾಲಾಗ್ತೀವಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನರಕ ಎಂಬುದು ಒಂದು ಘೋರ ಯಾತನೆ, ಆರದ ಬೆಂಕಿ. ಬೈಬಲಲ್ಲಿ ಬೇಕಾದ್ರೆ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆದ್ರೆ ನರಕದ ಪಾಲಾಗಬಾರದೆಂದು ಯೇಸು ಸ್ವಾಮಿ ನಮಗೆ ಈ ಒಂದು ಅವರ ಜೀವವುಳ್ಳ ವಾಕ್ಯಗಳಿಂದ ತುಂಬಲ್ಪಟ್ಟಿರುವಂತಹ ಮುನ್ನೆಚ್ಚರಿಕೆಯ ಪರಲೋಕಕ್ಕೆ ಯಾವ ರೀತಿ ಹೋಗ್ಬೇಕು ಅನ್ನೋದನ್ನ ಇಲ್ಲಿ ಪ್ರವಾದಿಗಳ ಮುಖಾಂತರ, ಪರಿಶುದ್ಧ ಜೀವನ ಜೀವಿಸಿದ ವ್ಯಕ್ತಿಗಳ ಮುಖಾಂತರ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗಾಗಿ ಪ್ರಭು ಯೇಸು ಕ್ರಿಸ್ತರ ಜೀವವುಳ್ಳ ವಾಕ್ಯಗಳನ್ನ ಬಿಟ್ಟರೆ ನಾವು ಸ್ವರ್ಗ ಸಾಮ್ರಾಜ್ಯ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರೈಸ್ ದಿ ಲಾರ್ಡ್. ನೋಡಿ, ಯೇಸು ಸ್ವಾಮಿ ಹೇಳ್ತಾರೆ, ಯೋಹಾನನು ಬರೆದ ಶುಭ ಸಂದೇಶ 6ನೇ ಅಧ್ಯಾಯ
6ನೇ ಅಧ್ಯಾಯ 63ನೇ ವಾಕ್ಯ. 6:63. ಯೋಹಾನ 6ನೇ ಅಧ್ಯಾಯ 63ನೇ ವಾಕ್ಯ. 6:63ನೇ ವಾಕ್ಯದಲ್ಲಿ ಇಲ್ಲಿ ತಿಳಿಸ್ಕೊಡ್ತಾರೆ ನೋಡಿ, ನಾನು ಓದ್ತೀನಿ. ಸಜೀವವನ್ನು ಕೊಡುವಂಥದ್ದು ದೇವರ ಆತ್ಮವೇ, ನರಮಾಂಸದಿಂದ ಏನೂ ಆಗದು. ನಾನು ನಿಮ್ಮೊಡನೆ ಹಾಡಿದ ಮಾತುಗಳು ಜೀವದಾಯಕ ದೇವರ ಆತ್ಮವನ್ನು ತರುತ್ತದೆ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಸಜೀವವನ್ನ ಕೊಡುವಂಥದ್ದು ಅಂದ್ರೆ ದೇವರ ರಾಜ್ಯಕ್ಕೆ ಸೇರಿಸುವಂಥದ್ದು, ದೇವರ ರಾಜ್ಯಕ್ಕೆ ಸೇರಿಸುವಂಥದ್ದು ದೇವರ ಆತ್ಮ ಅಂದ್ರೆ ಪವಿತ್ರ ಆತ್ಮ. ನಮಗೆ ಪರಿಶುದ್ಧತೆ ಬಗ್ಗೆ ತಿಳಿಸ್ಕೊಳ್ಳೋದು ಯಾರು ಅಂತ ಹೇಳಿದ್ರೆ ಪವಿತ್ರಾತ್ಮರು. ಪ್ರೈಸ್ ದಿ ಲಾರ್ಡ್. ಪವಿತ್ರಾತ್ಮರು. ನರಮಾಂಸದಿಂದ ಏನೂ ಆಗದು. ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನರಮಾಂಸದಿಂದ ಏನೂ ಆಗದು ಅಂದ್ರೆ ಲೋಕದ ಇಚ್ಛೆಯಂತೆ ಏನೂ ಆಗದು, ತನ್ನ ಮನುಷ್ಯನ ಇಚ್ಛೆಯಂತೆ ಎಂದಿಗೂ ಸಾಧ್ಯ ಇಲ್ಲ. ದೇವರ ರಾಜ್ಯ ಸೇರ್ಲಿಕ್ಕೆ ಎಂದಿಗೂ ಸಾಧ್ಯ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅದಾದ್ಮೇಲೆ ಹೇಳ್ತಾರೆ, ನಾನು ನಿಮ್ಮೊಡನೆ ಆಡಿದ ಮಾತುಗಳು, ನಾನು ನಿಮ್ಮೊಡನೆ ಆಡಿದ ಮಾತುಗಳು. ಪ್ರಭು ಯೇಸು ಕ್ರಿಸ್ತರು ಆಡಿದ ಎಲ್ಲ ಪ್ರತಿಯೊಂದು ಮಾತುಗಳು ಇದರಲ್ಲಿದೆ. ಭೂಮಿ ಉಂಟು ಮಾಡಿದಾಗಲಿಂದ ಹಿಡಿತು ಏನೇನ್ ನಡೀತು, ಆದಮ್ಮನ ಜೀವನದಲ್ಲಿ ಏನ್ ನಡೀತು, ಮತ್ತೆ ಅಬ್ರಹಾಮ, ಈಸಾಕ, ಯಾಕೋಬ, ಮೋಶೆ, ಇಸ್ರಾಯೇಲರು ಎಲ್ಲರ ಬಗ್ಗೆ, ಪ್ರತಿಯೊಬ್ಬೊಬ್ಬರ ಬಗ್ಗೆ ಆ ಇನ್ಫಾರ್ಮೇಶನ್ ಅಂದ್ರೆ ಆ ತಿಳುವಳಿಕೆಯನ್ನು ದೇವರು ನಮಗೆ ನೀಡಿದ್ದಾರೆ. ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಏನೇನು ಆಯ್ತು, ಹೊಸ ಒಡಂಬಡಿಕೆಯಲ್ಲಿ ಏನು ಆಯ್ತು, ಈಗ ಪ್ರಕಟಣೆ ಪುಸ್ತಕ ಅಂದ್ರೆ ನ್ಯಾಯ ತೀರ್ಪಿಗೆ ಏನ್ ನಡೆಯುತ್ತೆ, ನ್ಯಾಯ ತೀರ್ಪಿನ ದಿನ ಏನ್ ನಡೆಯುತ್ತೆ ಅನ್ನೋದು ಕೂಡ ಮುಂಚಿತವಾಗಿ ನಮಗೆ ತಿಳಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಷ್ಟು ಆದ್ಮೇಲೂ ಕೂಡ ಇಷ್ಟು ನಮಗೆ ಅತಿ ಸರಳವಾಗಿ ನಮಗೆ ಪ್ರಭು ಯೇಸು ಕ್ರಿಸ್ತರು ತಿಳಿಸ್ಕೊಟ್ಟ ಮೇಲೂ ಕೂಡ ನಾವೇನಾದ್ರು ನರಕದ ಪಾಲಾದ್ರೆ ಅದಕ್ಕಿಂತ ದೊಡ್ಡ ಯಾತನೆ ಅಂದ್ರೆ ಅದಕ್ಕಿಂತ ದೊಡ್ಡ ಪಾಪ ಬೇರೆ ಯಾವುದು ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಭೂಮಿಯಲ್ಲಿರುವ ಮನುಷ್ಯ ತನ್ನ ಇಚ್ಛೆಯಂತೆ ಜೀವಿಸಿದ್ರೆ ಅವನು ನರಕದ ಪಾಲಾಗ್ತಾನೆ, ಅಥವಾ ಲೋಕದ ಇಚ್ಛೆಯಂತೆ ಜೀವಿಸಿದ್ರೆ ಅವನು ನರಕದ ಪಾಲಾಗ್ತಾನೆ. ಅದೇ ರೀತಿ ಈ ಭೂಮಿಯಲ್ಲಿರುವ ಮನುಷ್ಯನಿಗೆ ಪರಲೋಕ ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾನು ಬ್ಲೂ ಕಲರ್ ಅಥವಾ ಗ್ರೀನ್ ಕಲರ್ ಅಲ್ಲಿ ಬರೀತೀನಿ, ನೋಡ್ಕೊಳ್ಳಿ. ಇಲ್ಲಿ ಪರಲೋಕ, ಭೂಮಿಯಲ್ಲಿರುವ ಮನುಷ್ಯನಿಗೆ ಪರಲೋಕದಿಂದ ಏನ್ ಕೊಟ್ಟಿದ್ದಾರೆ, ಹೇಗಿರ್ಬೇಕು, ಹೇಗ್ ಜೀವಿಸ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಹೇಗಿರ್ಬೇಕು, ಹೇಗಿರ್ಬಾರ್ದು, ನೀನು ಹೇಗಿದ್ರೆ, ಹೇಗೆ ಜೀವಿಸಿದ್ರೆ ನೀನು ಭೂಮಿಯಿಂದ ಸ್ವರ್ಗಕ್ಕೆ ಬರ್ಲಿಕ್ಕೆ ಸಾಧ್ಯ ಎಂಬುದಾಗಿ ಇದರಲ್ಲಿ ತಿಳಿಸ್ಕೊಟ್ಟಿದ್ದಾರೆ, ಬೈಬಲಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಹೇಳಿದ್ರು 6ನೇ ಅಧ್ಯಾಯ, ಸಂತ ಯೋಹಾನರು ಬರೆದ ಶುಭ ಸಂದೇಶ 6ನೇ ಅಧ್ಯಾಯ 63ನೇ ವಾಕ್ಯದಲ್ಲಿ ಹೇಳಿದ್ರು, ನಾನು ಆಡಿರುವ ಮಾತುಗಳೇ ನಿಮಗೆ ಜೀವದಾಯಕ ನಿತ್ಯ ಜೀವವನ್ನ ತರುತ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾಗಿ ನಾವು ದೇವರ ರಾಜ್ಯ ಸೇರ್ಬೇಕು ಅಂತ ಹೇಳಿದ್ರೆ ದೇವರ ರಾಜ್ಯವು ಕೂಡ ನಮಗೆ ಕೆಲವು ನಿಯಮಗಳನ್ನ ಕೊಟ್ಟಿದೆ. ಆ ನಿಯಮಗಳು ಇದರಲ್ಲಿದೆ. ಪ್ರೈಸ್ ದಿ ಲಾರ್ಡ್. ಇದನ್ನ ಓದಿ, ಅದನ್ನ ಧ್ಯಾನಿಸಿ, ಅದರಂತೆ ಜೀವಿಸಿದ್ರೆ ಖಂಡಿತವಾಗ್ಲೂ ನಾವು ಬಹಳ ಸುಲಭವಾಗಿ ನಾವು ದೇವರ ರಾಜ್ಯ ಸೇರ್ಕೊಳ್ತೀವಿ. ಪವಿತ್ರಾತ್ಮರು ನಮ್ಮನ್ನ ಮುನ್ನಡೆಸ್ತಾರೆ. ಪ್ರೈಸ್ ದಿ ಲಾರ್ಡ್. ಇದನ್ನ, ಈ ದೇವರ ವಾಕ್ಯವನ್ನ, ಈ ವಾಕ್ಯದೊಳಗೆ ನಾವು ಜೀವಿಸ್ಬೇಕು, ಈ ದೇವರ ವಾಕ್ಯದೊಂದಿಗೆ ನಾವು ಜೀವಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ಶರೀರ ಸ್ವಭಾವದಿಂದ ಅದೆಂದಿಗೂ ಸಾಧ್ಯವಿಲ್ಲ. ಆದ್ರೆ ಅದು ದೇವರ ಆತ್ಮದ ಮುಖಾಂತರ ಮಾತ್ರ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಓಕೆ, ನಾವು ಪರಲೋಕ ಪ್ರವೇಶ ಆಗ್ಬೇಕು, ಭೂಮಿಯಲ್ಲಿರುವ ಮನುಷ್ಯ ದೇವರ ರಾಜ್ಯ ಸೇರ್ಬೇಕು ಅಂತ ಹೇಳಿದ್ರೆ ದೇವರ ಜೀವವುಳ್ಳ ವಾಕ್ಯ ಅಂದ್ರೆ ಬೈಬಲ್ ಬರ್ಕೊಳ್ಳಿ, ಬೈಬಲ್ ಮುಖಾಂತರನೇ ಸಾಧ್ಯ. ಅಲ್ಲಿ ಹೇಗೆ ಅಂತ ಹೇಳಿದ್ರೆ ಯೋಹಾನ 6:63 ಅಲ್ಲಿ ಬರೆಯಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸು ಸ್ವಾಮಿನೇ
ಹೇಳಿ ಆಯ್ತು, ಯೇಸು ಸ್ವಾಮಿ ಹೇಳಿ ಆಯ್ತು, ನಾನು ಆಡಿದ ಒಂದೊಂದು ಮಾತುಗಳೇ ನಿಮಗೆ ನಿತ್ಯ ಜೀವವನ್ನ ತರುತ್ತದೆ. ಪ್ರೈಸ್ ದಿ ಲಾರ್ಡ್. ಆದ್ರೆ ಆದ್ರೆ ಯಾವ ವ್ಯಕ್ತಿ ಈ ಬೈಬಲ್ ಅನ್ನ ಬಿಟ್ಟು ತನ್ನ ಇಚ್ಛೆಯಂತೆ ಜೀವಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನೋ, ತನ್ನ ಇಚ್ಛೆಯಂತೆ, ತನ್ನ ಸ್ವಂತ ಇಚ್ಛೆಯಂತೆ ಜೀವಿಸ್ಲಿಕ್ಕೆ ಅವನು ಪ್ರಾರಂಭಿಸ್ತಾನೋ, ಅವನು ಪರಲೋಕದ ಮಾರ್ಗದಲ್ಲಿ ಅವನು ಹೋಗೋದಿಲ್ಲ, ಅವನು ನರಕದ ಮಾರ್ಗಕ್ಕೆ ಅವನು, ಪ್ರೈಸ್ ದಿ ಲಾರ್ಡ್, ನರಕದ ಮಾರ್ಗದಲ್ಲಿ ಅವನು ಜೀವಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ, ನರಕದ ಪಾಲಾಗ್ತಾನ ಅವನು. ಪ್ರೈಸ್ ದಿ ಲಾರ್ಡ್. ಏನಕ್ಕೆ ಅಂತ ಹೇಳಿದ್ರೆ ಇದು ತನ್ನ ಇಚ್ಛೆ ಅಂದ್ರೆ ಸ್ವಂತ ಇಚ್ಛೆ ಅಥವಾ ಲೋಕದ ಇಚ್ಛೆಯಂತೆ ಯಾವುದೇ ವ್ಯಕ್ತಿ, ನಾನು ಕಳೆದ ಕ್ಲಾಸಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ, ನೀವು ಕುಳಿತುಕೊಂಡು ಪ್ರಾರ್ಥನೆ ಮಾಡಬೇಕಾದ್ರೆ ಮೊದಲು ದೇವರನ್ನ ಆರಾಧಿಸ್ಬೇಕು, ದೇವರನ್ನ ಸ್ತುತಿಸ್ಬೇಕು, ದೇವರನ್ನ ಮಹಿಮೆ ಪಡಿಸ್ಬೇಕು. ಲೋಕದ ಆ ಸ್ವಭಾವದಿಂದ ನಾವು ಬೇರ್ಪಡಬೇಕು. ಮುಖ್ಯವಾಗಿ ನಾವು ಆ ಲೋಕದ ಸ್ವಭಾವದಿಂದ ನಾವು ಬೇರ್ಪಡಬೇಕು. ಪ್ರೈಸ್ ದಿ ಲಾರ್ಡ್. ಅದಾದ ಮೇಲೆ ನಾವು ಪವಿತ್ರಾತ್ಮದಿಂದ ತುಂಬಲ್ಪಡಬೇಕು. ಪವಿತ್ರಾತ್ಮ ತುಂಬಲ್ಪಟ್ಟು ಸ್ವಸ್ಥ ಚಿತ್ತ ಮನಸ್ಸನ್ನು ನಾವು ಪಡೆದುಕೊಂಡ ಮೇಲೆ ದೇವರ ಚಿತ್ತ ಏನೆಂಬುದನ್ನು ನಾವು ತಿಳ್ಕೊಳ್ಬೇಕು. ದೇವರೇ, ಈ ದಿನ ಅಥವಾ ನಾಳೆಗೆ ನಿಮ್ಮ ಚಿತ್ತ ಏನು, ನನ್ನ ವಿಷಯದಲ್ಲಿ, ನನ್ನ ಜೀವನದಲ್ಲಿ ನಿಮ್ಮ ಚಿತ್ತ ಏನೆಂಬುದನ್ನ ನಾವು ಬೇಡಿದಾಗ ಅವರು ತಿಳಿಸ್ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. ಅದನ್ನ ಬಿಟ್ಟು ತನ್ನ ಇಚ್ಛೆಯಂತೆ, ತನ್ನ ಮನಸ್ಸಿಗೆ ತೋಚುವ ಹಾಗೆ ನಾವು ಪ್ರಾರ್ಥಿಸುವುದೇ ಆದರೆ, ಅಥವಾ ಲೋಕದ ಇಚ್ಛೆಯಂತೆ ಅಂದ್ರೆ ಲೋಕದ ವ್ಯಕ್ತಿಗಳು ತಿಳಿಸಿದ ಹಾಗೆ ಪ್ರಾರ್ಥಿಸಿದ್ದೇ ಆದರೆ ಆ ಪ್ರಾರ್ಥನೆ ಫಲದಾಯಕವಾಗಿರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೋಡಿ, ನರಕದ ಪಾಲಾದ ಮೇಲೆ ನಾವು ಒಮ್ಮೆ ನರಕದ ಪಾಲಾದ್ರೆ ಇವ್ರು ಯಾರು ನಮ್ಮ ಬಳಿ ಸುಳಿಯೋದಿಲ್ಲ. ಇವ್ರು ಯಾರು ಅಂದ್ರೆ ತನ್ನ ಸ್ವಭಾವ ಹಾಗೂ ಲೋಕದ ಸ್ವಭಾವ ಇದ್ಯಾವುದು ನ್ಯಾಯ ತೀರ್ಪಿನ ದಿನ ನಮ್ಮನ್ನ ಮುನ್ನಡೆಸೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಆದರೆ ಭೂಮಿಯಲ್ಲಿರುವಾಗಲೇ ನಾವು ಪವಿತ್ರಾತ್ಮರೊಂದಿಗೆ ಪವಿತ್ರಾತ್ಮರೊಂದಿಗೆ ನಮ್ಮ ಜೀವನವನ್ನ ಜೀವಿಸಿದಾಗ ಪವಿತ್ರಾತ್ಮರು ನಮ್ಮನ್ನ ಸ್ವರ್ಗದ ಮಕ್ಕಳನ್ನಾಗಿ, ಪ್ರೈಸ್ ದಿ ಲಾರ್ಡ್, ಸ್ವರ್ಗದ ಮಕ್ಕಳನ್ನಾಗಿ ನಮ್ಮನ್ನ ಬಲಪಡಿಸ್ತಾರೆ, ಅಂದ್ರೆ ಮುನ್ನಡೆಸ್ತಾರೆ. ಅದಕ್ಕೆ ಎಫೆಸರಿಗೆ ಬರೆದ ಪತ್ರ, ಪ್ರೈಸ್ ದಿ ಲಾರ್ಡ್, ಅಲ್ಲಿ ಒಂದು ವಾಕ್ಯ ಇದೆ, ನೋಡೋಣ. ಎಫೆಸರಿಗೆ ಬರೆದ ಪತ್ರ 4ನೇ ಅಧ್ಯಾಯ ವಾಕ್ಯ 30. ಎಫೆಸಿ 4:30. ಈ ವಾಕ್ಯ ತುಂಬಾ ತುಂಬಾ ಮುಖ್ಯವಾದಂತ ವಾಕ್ಯ. ನೀವು ಹಾಗೆ ಬರೆದಿಟ್ಕೊಳ್ಳಿ, ಅದನ್ನ ಹಾಗೆ ನೀವು ಒಮ್ಮೆ ಧ್ಯಾನ ಮಾಡಿ. ಎಫೆಸಿ 4:30, 4ನೇ ಅಧ್ಯಾಯ ವಾಕ್ಯ 30 ಬಹಳ ಬಹಳ ಮುಖ್ಯವಾದಂತ ಒಂದು ವಾಕ್ಯ, ಬಹಳ ಮುಖ್ಯವಾದಂಥದ್ದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಏನು ಆ ವಾಕ್ಯ ಅಂತ ಹೇಳಿದ್ರೆ, ದೇವರ ಪವಿತ್ರಾತ್ಮರನ್ನ ನೋಯಿಸದಿರಿ, ವಿಮೋಚನೆಯ ದಿನದಂದು, ನೋಡಿ, ವಿಮೋಚನೆಯ ದಿನದಂದು ನೀವು ದೇವರಿಗೆ ಸೇರಿದವರು ಎಂಬುದನ್ನು ತೋರಿಸಲು ನಿಮ್ಮ ಮೇಲೆ ಒತ್ತಲಾಗಿರುವ ಮುದ್ರೆ ಅವರೇ. ಪ್ರೈಸ್ ದಿ ಲಾರ್ಡ್. ಭೂಮಿಯಲ್ಲಿ ಜೀವಿಸುತ್ತಿರುವ ನಾವು ಪವಿತ್ರಾತ್ಮರ ಮುಖಾಂತರ ನಾವು ಪ್ರತಿದಿನ ಪ್ರತಿ ಕ್ಷಣ ಜೀವಿಸಿದ್ದೇ ಆದರೆ ಪವಿತ್ರಾತ್ಮರು ನಮ್ಮನ್ನ ಸ್ವರ್ಗದ ಮಕ್ಕಳನ್ನಾಗಿ ನಮ್ಮನ್ನ ಮಾರ್ಪಡಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ವಿಮೋಚನೆಯ ದಿನ ಅಂದ್ರೆ ನ್ಯಾಯ ತೀರ್ಪಿನ ದಿನದಂದು ನಾವು ದೇವರಿಗೆ ಸೇರಿದವರು ಎಂಬುದಾಗಿ ನಮ್ಮ ಮೇಲೆ ಒತ್ತಿರುವ ಮುದ್ರೆ ಪವಿತ್ರಾತ್ಮರು. ಪ್ರೈಸ್ ದಿ ಲಾರ್ಡ್. ಆದ್ರೆ ಈ ತನ್ನ ಇಚ್ಛೆ ಅಥವಾ ಲೋಕದ ಇಚ್ಛೆ ಯಾವುದು ದೇವರ ರಾಜ್ಯಕ್ಕೆ ನಮ್ಮನ್ನ ಕರ್ಕೊಂಡು ಹೋಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರ್ಬೇಕು. ಪ್ರಾರ್ಥಿಸುವುದಕ್ಕಿಂತ ಮುಂಚೆ ಬಹಳ ತಾಳ್ಮೆ ಇರಬೇಕು, ನಮಗೆ ಜ್ಞಾನ ಇರಬೇಕು. ನಾವು ಏನಕ್ಕೋಸ್ಕರ ಪ್ರಾರ್ಥಿಸ್ತಾ ಇದ್ದೀವಿ, ಏತಕ್ಕೋಸ್ಕರ ಪ್ರಾರ್ಥಿಸ್ತಾ ಇದ್ದೀವಿ, ಅಥವಾ ಯಾವ ರೀತಿ ಪ್ರಾರ್ಥಿಸ್ತಾ ಇದ್ದೀವಿ ಅಂತ.
ಸುಮ್ಮನೆ ಏನೋ ಕುಳಿತುಕೊಂಡು ಬಂದ ತಕ್ಷಣ ಬ್ಯಾಗ್ ಎತ್ತಿ ಸೈಡ್ಗಿಡು, ಕೆಳಗಡೆ ಕುಳಿತುಕೋ, ಸರಿ ಪ್ರಾರಂಭ ಮಾಡು, ಪಟ 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 ಪಟ, ಅಲ್ಲಿ ನೋಡ್ಕೊಂಡು ಪ್ರಾರ್ಥನೆ ಮಾಡು, ಇಲ್ಲಿ ನೋಡ್ಕೊಂಡು ಪ್ರಾರ್ಥನೆ ಮಾಡು, ಕೆಳಗಡೆ ನೋಡ್ಕೊಂಡು ಪ್ರಾರ್ಥನೆ ಮಾಡು, ಬುಕ್ಕುನ ಹಿಂಗೆ ತೆಗಿತಾ ಹಿಂಗೆ ಅನ್ಕೊಂಡು ಪ್ರಾರ್ಥನೆ ಮಾಡ್ತಾ ಇರು. ಮತ್ತೆ ಎಲ್ಲೋ ನೋಡ್ಕೊಂಡು ಪ್ರಾರ್ಥನೆ ಮಾಡ್ತಾರೆ, ಮತ್ತೆ ಕೈ ಸನ್ನೆ ಮಾಡ್ತಾ ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಅವ್ರಿಗೆ ಬೇರೆ ಕೈ ಸನ್ನೆ ಮುಖಾಂತರ ಅವ್ರಿಗೆ ಎಚ್ಚರಿಕೆ ಕೊಡ್ತೇವೆ, ಅಲ್ಲೋಗ್ಬೇಡ, ಈ ಕಡೆ ಬಾ, ಅಲ್ಲಿ ನೋಡು, ಈ ಕಡೆ ನೋಡು, ಇಲ್ಲಿಗೆ ಬಾ. ಈ ಏನೇನೋ ನಮಗೆ ಏನ್ ಹೇಳ್ತಾರೆ, ಲೋಕದ ಸ್ವಭಾವದಿಂದ ಕುಳಿತುಕೊಂಡು ಪ್ರಾರ್ಥಿಸಿದ್ರೆ ಅದು ಪ್ರಾರ್ಥನೆ ಅಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಓಕೆ, ಒಂದು ಸಣ್ಣ ವಿಷಯವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ ರೀತಿ ನಾವೇನಾದ್ರೂ ದೇವರ ಇಚ್ಛೆಯಂತೆ ಇಲ್ಲಿಯ ತನಕ ನಾವು ಪ್ರಾರ್ಥಿಸಿದ್ದೇ ಆದ್ರೆ, ದೇವರು ನಮ್ಮ ಮೇಲೆ ಇಟ್ಟಿರುವ ಯೋಜನೆಯಂತೆ ಅಥವಾ ದೇವರ ಚಿತ್ತದಂತೆ ನಾವು ಜೀವಿಸಿದ್ದೇ ಆಗಿದ್ದರೆ ನಮ್ಮ ಕುಟುಂಬದಲ್ಲಿ ಸಮಾಧಾನ ಇರ್ತಾ ಇತ್ತು. ನಮ್ಮ ಮಕ್ಕಳು ದೇವರ ಮಾತನ್ನ ಮೀರ್ತಾ ಇರ್ಲಿಲ್ಲ. ಬೈಬಲ್ ಯಾವುದೋ ಒಂದು ಬಾಕ್ಸ್ ಅಲ್ಲಿ ಇಡ್ತಾ ಇರ್ಲಿಲ್ಲ. ಬೈಬಲ್ ಎಲ್ಲೋ ಒಂದು ಮೂಲೆಯಲ್ಲಿ ಬಿಸಾಕ್ತಾ ಇರ್ಲಿಲ್ಲ. ಬೈಬಲ್ನ ಯಾವಾಗೋ ಒಂದು ಟೈಮ್ ತೆಗೆದು ಅದು ಓದ್ಲಿಕ್ಕೆ ಯಾರಾದ್ರೂ ಹೇಳಿದಾಗ ಬೈಬಲ್ ತೆಗೆದ್ಬಿಟ್ಟು ಹಿಂಗೆ ಹೊಡೆದು ಅಂತ ಹೇಳಿ ನಾವು ಮಾಡ್ತಾ ಇರ್ಲಿಲ್ಲ. ಪ್ರೈಸ್ ದಿ ಲಾರ್ಡ್. ಯಾಕೆ ಅಂತ ಹೇಳಿದ್ರೆ, ಯಾವ ವ್ಯಕ್ತಿ ದೇವರ ಯೋಜನೆಯಂತೆ ಜೀವಿಸ್ಲಿಕ್ಕೆ ಅವನು ಬಯಸ್ತಾನೋ ಆ ವ್ಯಕ್ತಿ ಈ ದೇವರ ಯೋಜನೆಯನ್ನ ಅರಿತುಕೊಳ್ತಾನೆ. ಪ್ರೈಸ್ ದಿ ಲಾರ್ಡ್. ಪರಲೋಕದ ಸತ್ಯ ಇದರಲ್ಲಿದೆ, ಪರಲೋಕದ ಮಾರ್ಗದ ನಕ್ಷೆ ಇದರಲ್ಲಿದೆ, ಪರಲೋಕಕ್ಕೆ ಯಾವ ರೀತಿ ಹೋಗ್ಬೇಕು ಅನ್ನೋ ಬ್ಲೂ ಪ್ರಿಂಟ್ ಇದರಲ್ಲಿದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಮನಸ್ಸಿಗೆ ಇಚ್ಛೆ ಬಂದ ಹಾಗೆ ಜೀವಿಸೋದು ಅಥವಾ ಲೋಕದ ಇಚ್ಛೆಯಂತೆ ಜೀವಿಸೋದು, ಪ್ರಾರ್ಥನೆ ಮಾಡ್ಬೇಕಾದ್ರೂ ಕೂಡ ತಮಾಷೆ, ಏನೋ ಒಂಥರ ಕಾಟಾಚಾರಕ್ಕೆ ಪ್ರಾರ್ಥನೆ ಮಾಡುವಂಥದ್ದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರಾರ್ಥನೆ ಅಂತ ಹೇಳಿದ್ರೆ ನನ್ನ ಮತ್ತೆ ದೇವರ ಮಧ್ಯದಲ್ಲಿರುವಂತಹ ಒಂದು ಅನ್ಯೋನ್ಯವಾದ ಸಂಬಂಧ, ನನ್ನ ಮತ್ತೆ ದೇವರ ಮಧ್ಯದಲ್ಲಿರುವಂತಹ ಬಹಳ ಪ್ರೀತಿಯ ಒಂದು ಬಾಂಧವ್ಯ. ಪ್ರೈಸ್ ದಿ ಲಾರ್ಡ್. ಕಾಟಾಚಾರಕ್ಕೆ ಮಾಡೋದಲ್ಲ. ನೀವು 10 ನಿಮಿಷ ಬೇಕಾದ್ರೆ ಮಾಡಿ, 10 ನಿಮಿಷ ಪ್ರಾರ್ಥನೆ ಮಾಡಿ, ಆದ್ರೆ ದೇವರ ಚಿತ್ತ ಏನೆಂಬುದನ್ನು ತಿಳ್ಕೊಂಡು ಮಾಡಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೋಡಿ, ಲಾಜರ ಮರಣ ಒಂದು 4 ದಿನ ಆದ್ಮೇಲೂ ಕೂಡ ಯೇಸು ಸ್ವಾಮಿ ಹೇಳಿದ್ರು, ಲಾಜರನೇ ಹೊರಗೆ ಬಾ ಅಂದಾಗ ಆ ಯೇಸು ಸ್ವಾಮಿ ಹೇಳಿದ ಆ ಒಂದೇ ಒಂದು ನುಡಿಗೆ ಲಾಜರನು ಶವಕ್ಕೆ ಸುತ್ತಿದ ಆ ಬಟ್ಟೆಯ ಸಮೇತ ಸಮಾಧಿಯಿಂದ ಹೊರಗಡೆ ಬರ್ತಾನೆ. ಪ್ರೈಸ್ ದಿ ಲಾರ್ಡ್. ಅದೇ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ ಒಂದು ವಾಕ್ಯ ನೋಡಿ, ಎಷ್ಟು ಬಹಳ ಗಂಭೀರವಾಗಿ ಯೇಸು ಸ್ವಾಮಿ ಹೇಳ್ತಾರೆ ಅಂತ ಹೇಳಿದ್ರೆ, ಯೋಹಾನನು ಬರೆದ ಶುಭ ಸಂದೇಶ 14ನೇ ಅಧ್ಯಾಯ ಬರ್ಕೊಳ್ಳಿ. ಯೇಸು ಸ್ವಾಮಿ ಹೇಳುವಂತ ವಾಕ್ಯಗಳು ಯೋಹಾನ 14ನೇ ಅಧ್ಯಾಯ ವಾಕ್ಯ 12. ಯೋಹಾನ 14:12. ಯೋಹಾನನ ಬರೆದ ಶುಭ ಸಂದೇಶ 14ನೇ ಅಧ್ಯಾಯ ವಾಕ್ಯ 12ರಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಸತ್ಯವಾಗಿ ಹೇಳುತ್ತೇನೆ, ನನ್ನಲ್ಲಿ ವಿಶ್ವಾಸವುಳ್ಳವನು ನಾನು ಸಾಧಿಸುವ ಕಾರ್ಯಗಳನ್ನು ಆತನು ಸಾಧಿಸುವನು, ಅಷ್ಟೇ ಏಕೆ ಅವುಗಳಿಗಿಂತಲೂ ಮಹತ್ತಾದವುಗಳನ್ನು ಸಾಧಿಸುವನು, ಏಕೆಂದ್ರೆ ನಾನು ಪಿತನ ಬಳಿಗೆ ಹೋಗುತ್ತಿದ್ದೇನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಎಷ್ಟು ಬಹಳ ಒಂದು ಜವಾಬ್ದಾರಿಯುತವಾದ ಒಂದು ವಾಕ್ಯ ಇದು. ಯೇಸು ಸ್ವಾಮಿ ಹೇಳ್ತಾರೆ, ನನ್ನಲ್ಲಿ ವಿಶ್ವಾಸವುಳ್ಳವನು ನಾನು ಸಾಧಿಸಿದ ಕಾರ್ಯಗಳನ್ನು ಅವನು ಸಾಧಿಸ್ತಾನೆ, ಅದಲ್ಲದೆ ಅದಕ್ಕಿಂತಲೂ ಮೇಲಾದುದನ್ನು ಅವನು ಸಾಧಿಸ್ತಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೋಡಿ, ಯೇಸು ಸ್ವಾಮಿ ಹೇಳುವಂತಹ, ಈಗ ದೇವರ ಯೋಜನೆಯನ್ನ, ದೈವ ಚಿತ್ತವನ್ನ ಅರಿತುಕೊಂಡಿದ್ರೆ ಮಾತ್ರ ನಾವು ಯೇಸು ಸ್ವಾಮಿ ಮಾಡಿದ ಕಾರ್ಯಗಳನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ತನ್ನ ಇಚ್ಛೆಯಾಗಿ ಏನೋ ಇವಾಗ ಕುತ್ಕೋಬೇಕು, ಪ್ರಾರ್ಥನೆ ಮಾಡಬೇಕು, ಸರಿ ಕುಳಿತುಕೋ, ಒಂದು 1 hour ಕುಳಿತುಕೋ, ನಮಗೆ ಮನಸ್ಸು ಇಚ್ಛೆ ಬಂದಾಗೆ ಏನೇನೋ ಮಾಡೋದು ಇಲ್ವಾ? ಬೇರೆ ಲೋಕದ ವ್ಯಕ್ತಿಗಳು ಅವರು ಒಂದು
ಏನ್ ಮಾಡಿರ್ತಾರೆ, ಅವ್ರದೇ ಆದ ಒಂದು ಪ್ಲಾನ್ ಇರುತ್ತೆ. ಆ ಪ್ಲಾನ್ ಪ್ರಕಾರ ನಮ್ಗೆ ಹೇಳ್ತಾ ಇರ್ತಾರೆ. ಸೊ ಅದ್ರ ಪ್ರಕಾರ ನಾವು ಪ್ರಾರ್ಥನೆ ಮಾಡೋದು. ಪ್ರೈಸ್ ದಿ ಲಾರ್ಡ್. ನಾವು ಕಳೆದ ಕ್ಲಾಸ್ ಅಲ್ಲಿ ನಿಮ್ಗೆ ತಿಳಿಸ್ಕೊಟ್ಟೆ, ಲೋಕದಲ್ಲಿರುವ ಯಾವುದೇ ವ್ಯಕ್ತಿಗಳು ನಿಮಗೆ ಬೋಧಿಸಿದ್ದೆ ಆದ್ರೆ, ಅಥವಾ ಯಾವುದೇ ವ್ಯಕ್ತಿಗಳು ನಿಮಗೆ ಕೆಲವು ವಿಷಯಗಳನ್ನ ತಿಳಿಸಿದ್ದೆ ಆದ್ರೆ, ಅದನ್ನ ಮೊದಲು ನೀವು ಪರಿಶೋಧಿಸ್ಬೇಕು. ಆ ವಿಚಾರವನ್ನ ತೆಗೆದುಕೊಂಡು ದೇವರ ಸಮ್ಮುಖದಲ್ಲಿ ಕುಳಿತುಕೊಳ್ಬೇಕು. ಪವಿತ್ರಾತ್ಮರ ಸಹಾಯವನ್ನು ನಾವು ಪಡ್ಕೊಳ್ಬೇಕು. ಪವಿತ್ರಾತ್ಮರೇ, ಇದೋ ಸ್ವಾಮಿ, ಈ ವಿಷಯ ನನ್ನ ಕಿವಿಗೆ ಬಿದ್ದಿದೆ, ಇದನ್ನ ಮಾಡೋದು ಸರಿ ಇದೆಯಾ, ಸರಿ ಇಲ್ವಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸು ಸ್ವಾಮಿ ನೋಡಿ, ಯೇಸು ಸ್ವಾಮಿ ಹೇಳ್ತಾರೆ, ನಾನು ಏನ್ ಮಾಡಿದನೋ ಆ ಕೆಲಸಗಳನ್ನ ಅವನು ಮಾಡ್ತಾನೆ, ಇಲ್ಲ ಅದಕ್ಕಿಂತಲೂ ಮೇಲಾದದ್ದು, ಮಹತ್ತರವಾದದ್ದು ಮಾಡ್ತಾನೆ ಅಂತ ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್. 1 ಅರಸರ ಗ್ರಂಥದಲ್ಲಿ ಒಂದು ಘಟನೆ ನಡೆಯುತ್ತೆ. 18ನೇ ಅಧ್ಯಾಯಕ್ಕೆ ಹೋಗೋಣ. 18ನೇ ಅಧ್ಯಾಯದಲ್ಲಿ ಎಲಿಯ ಪ್ರವಾದಿ ಹಾಗೂ ಬಾಳ್ ದೇವರ ಈ ಎರಡು ಮಧ್ಯದಲ್ಲಿ ಏನ್ ನಡೆಯುತ್ತೆ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. 18ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಅಲ್ಲಿ 18ನೇ ಅಧ್ಯಾಯದಲ್ಲಿ ಎಲಿಯ ಪ್ರವಾದಿ ಬಾಳನ ಪ್ರವಾದಿಗಳಿಗೆ ಒಂದು ಹೋರಾಟ ನಡೆಯುತ್ತೆ. ಅವರಿಬ್ಬರ ಮಧ್ಯದಲ್ಲಿ ಎಲಿಯ ಪ್ರವಾದಿಗೂ ಬಾಳನ ಪ್ರವಾದಿಗಳು ಅವ್ರು 450 ಜನ ಇರ್ತಾರೆ. ಅವರು ದೇವರನ್ನ ಏನ್ ಹೇಳ್ತಾರೆ, ಲೋಕಕ್ಕೆ ಪರಿಚಯಿಸುವುದರ ಮುಖಾಂತರ ನಿಜವಾದ ದೇವರು, ಸತ್ಯ ದೇವರು ಯಾರು ಎಂಬುದನ್ನ ಅವರು ತಿಳಿಸ್ಕೊಡೋದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, ಅವರು ಬೆಳಗ್ಗೆಯಿಂದ ಸಂಜೆ ತನಕ ಅವರು ಕುಳಿತುಕೊಂಡು ಪ್ರಾರ್ಥನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಏನೇನೋ ಮಾಡ್ತಾರೆ. ಆದರೆ ಅವರ ದೇವರು ಇಳಿದು ಬರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆದ್ರೆ ಎಲಿಯ ಪ್ರವಾದಿ ಅವರು ಒಂದೇ ಒಂದು ಕ್ಷಣ ಪ್ರಾರ್ಥನೆ ಮಾಡ್ತಾರೆ. ಮೊದಲನೇ ಬಾರಿ ಅವರು ಪ್ರಾರ್ಥನೆ ಮಾಡ್ತಾರೆ. ಓಕೆ, ಇಲ್ಲಿ 2 ರೀತಿಯಾದ ಪ್ರಾರ್ಥನೆಗಳನ್ನ ನಾವು ನೋಡ್ಬೋದು. ಎಲಿಯ ಪ್ರವಾದಿ ಮಾಡುವಂತಹ ಎರಡು ಪ್ರಾರ್ಥನೆ, ಯಾವ ಪ್ರಾರ್ಥನೆಗೆ ದೇವರು ಇಳಿದು ಬಂದರು ಎಂಬುದನ್ನು ನಾವು ತಿಳ್ಕೊಳ್ಳೋಣ. ಬರ್ಕೊಳ್ಳಿ. ಯಾವುದು? 1 ಅರಸರುಗಳ ಗ್ರಂಥ 18ನೇ ಅಧ್ಯಾಯ. 1 ಅರಸು 18ನೇ ಅಧ್ಯಾಯ ವಾಕ್ಯ 36. 1 ಅರಸರುಗಳ ಗ್ರಂಥ 18ನೇ ಅಧ್ಯಾಯ ವಾಕ್ಯ 36ರಲ್ಲಿ ಎಲಿಯ ಪ್ರವಾದಿ ಅಲ್ಲೊಂದು ಪ್ರಾರ್ಥನೆ ಮಾಡ್ತಾರೆ. ಸಂಧ್ಯಾ ವೇದ್ಯದ ಹೊತ್ತಿಗೆ ಪ್ರವಾದಿ ಎಲಿಯನ ಪೀಠದ ಹತ್ತಿರ ಬಂದು, ಅಬ್ರಹಾಂ, ಇಸಾಕ, ಇಸ್ರಾಯೇಲರ ದೇವರೇ, ಸರ್ವೇಶ್ವರ ನೀವೊಬ್ಬರೇ ಇಸ್ರಾಯೇಲರ ದೇವರಾಗುತ್ತೀರಿ ಎಂಬುದನ್ನು, ನಾನು ನಿನ್ನ ದಾಸನಾಗಿರುತ್ತೇನೆಂಬುದನ್ನು, ಹಾಗೂ ಇದೆಲ್ಲ ನಿಮ್ಮ ಅಪ್ಪಣೆಯ ಮೇರೆಗೆ ಮಾಡಿದ್ದೇನೆಂಬುದನ್ನು ಈ ದಿನ ತೋರಿಸಿಕೊಡಿ, ನಮಗೆ ಕಿವಿಗೊಡಿ, ಸರ್ವೇಶ್ವರ ನಮಗೆ ಕಿವಿಗೊಡಿ ಎಂದು ಅವರು ಪ್ರಾರ್ಥನೆ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮೊದಲನೆಯ ಪ್ರಾರ್ಥನೆ. ಅಪ್ಪ, ನಾನು ನಿಮ್ಮ ಶಿಷ್ಯ ಅನ್ನೋದನ್ನ ಈ ಜನರಿಗೆ ತೋರಿಸ್ಕೊಡಿ. ನಾನು ಎಲಿಯ ಪ್ರವಾದಿಯಾದ ನಾನು ಈ ಜನರಿಗೆ ತೋರಿಸ್ಕೊಡಿ, ನಾನು ಶಿಷ್ಯ ಅನ್ನೋದನ್ನ ತೋರಿಸ್ಕೊಡಿ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಏನಾದ್ರು ದೇವರು ಇಳಿದು ಬಂದ್ರ ಅಂತ ಹೇಳಿದ್ರೆ ಇಲ್ಲ, ದೇವರು ಉತ್ತರ ಕೊಡ್ಲಿಲ್ಲ. ಎರಡನೇದಾಗಿ 37ನೇ ವಾಕ್ಯದಲ್ಲಿ ಅವರು ಮತ್ತೆ ಪ್ರಾರ್ಥನೆ ಮಾಡ್ತಾರೆ, ನಮಗೆ ಕಿವಿಗೊಡಿ ಸರ್ವೇಶ್ವರ, ಸರ್ವಶಕ್ತರಾದ ನೀವೊಬ್ಬರೇ ದೇವರು, ಹಾಗೂ ಈ ಜನರ ಮನಸ್ಸನ್ನು ನೋಡಿ. ಇದು ನಾವು ಮಾಡ್ಬೇಕಾಗಿರೋ ಪ್ರಾರ್ಥನೆ. ಈ ಜನರ ಮನಸ್ಸನ್ನು ನಿಮ್ಮ ಕಡೆಗೆ ತಿರುಗಿಸಿಕೊಳ್ಳುವವರು ನೀವೇ ಆಗಿರುತ್ತೀರಿ ಎಂಬುದನ್ನು ಇವರಿಗೆ ತಿಳಿಯಪಡಿಸಿರಿ. ಪ್ರೈಸ್ ದಿ ಲಾರ್ಡ್. ಎರಡನೆಯ ಪ್ರಾರ್ಥನೆ ನೋಡಿ. ಮೊದಲನೇ ಪ್ರಾರ್ಥನೆ ಅಲ್ಲಿ ಕೇಳ್ತಾರೆ, ನಾನು ನಿಮ್ಮ ದಾಸ ಅನ್ನೋದನ್ನ ಇಲ್ಲಿ ಜನರಿಗೆ ಪರಿಚಯಿಸ್ಕೊಡಿ ಅಂತ ಹೇಳ್ತಾರೆ. ಅಲ್ಲಿ ದೇವರು ಏನು ಕಾರ್ಯ ಮಾಡೋದಿಲ್ಲ. 37ನೇ ವಾಕ್ಯದಲ್ಲಿ ಅವರು ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾರೆ, ಜನರ ಮನಸ್ಸನ್ನ, ಅಂದ್ರೆ ಎಲ್ಲ ಜನರು ಪಾಪದ ಜೀವನ ಜೀವಿಸ್ತಾ ಇದ್ರು. ಆ ಪಾಪದ ಜೀವನ ಜೀವಿಸುತ್ತಿದ್ದ ಜನರ ಮನಸ್ಸನ್ನ ನಿಮ್ಮ ಕಡೆ ತಿರುಗಿಸಿಕೊಳ್ಳುವರು ನೀವೇ ಆಗಿದ್ದೀರಿ ಎಂದು ಆತ ಪ್ರಾರ್ಥಿಸಿದ ತಕ್ಷಣವೇ ನೋಡಿ, ಅಲ್ಲೊಂದು ವಾಕ್ಯ 38ನೇ ವಾಕ್ಯದಲ್ಲಿ 37ನೇ ವಾಕ್ಯದ ಪ್ರಾರ್ಥನೆ ಮುಗಿದ ಅಲ್ಲಿ 38ನೇ ವಾಕ್ಯ ಪ್ರಾರಂಭವಾಗೋದು ಹೆಂಗೆ ಅಂತ ಹೇಳಿದ್ರೆ, ಕೂಡಲೇ, ತಕ್ಷಣವೇ. ಪ್ರೈಸ್ ದಿ ಲಾರ್ಡ್. ತಕ್ಷಣವೇ. ಎಲಿಯ ಪ್ರವಾದಿ ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡಲಿಲ್ಲ, ಬೆಳಗ್ಗೆಯಿಂದ ಸಂಜೆ ತನಕ ಪ್ರಾರ್ಥನೆ ಮಾಡಲಿಲ್ಲ. ಆದರೆ
ದೇವರ ಚಿತ್ತ ಏನೆಂಬುದನ್ನ ಆತ ತಿಳ್ಕೊಂಡ್ರು. ದೇವರ ಚಿತ್ತ ಏನೆಂಬುದನ್ನ ಆತ ತಿಳ್ಕೊಂಡ್ರು. ಯಾಕೆಂತ ಹೇಳಿದ್ರೆ ಪಾಪದಲ್ಲಿರುವ ಪ್ರತಿ ಒಬ್ಬೊಬ್ಬರನ್ನ ಒಂದೊಂದು ಆತ್ಮಗಳನ್ನು ರಕ್ಷಿಸುವುದಕ್ಕಾಗಿ ಪ್ರಭು ಯೇಸು ಕ್ರಿಸ್ತರು ಈ ಧರೆಗೆ ಬಂದರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆದ್ರೆ ನಾವೇನ್ ಮಾಡ್ತಾ ಇದೀವಿ ಈ ದಿನಗಳಲ್ಲಿ? ಎಲಿಯ ಪ್ರವಾದಿಯ ಮೊದಲನೆಯ ಪ್ರಾರ್ಥನೆಯಂತೆ ನಾವು ಪ್ರಾರ್ಥನೆ ಮಾಡ್ತಾ ಇದೀವಿ. ನಾನು ಇದಾಗಿದ್ದೀನಿ, ನಾನು ಇದು ಆ ತರ ತಿಳಿಸ್ಕೊಡಿ, ಈ ತರ ತಿಳಿಸ್ಕೊಡಿ, ನಾನ್ ಮಾಡಿದ್ದು. ಪ್ರೈಸ್ ದಿ ಲಾರ್ಡ್. ಇದ್ಯಾವುದು ದೇವರ ಚಿತ್ತ ಅಲ್ಲ. ದೇವರ ಚಿತ್ತ ಒಂದೇ, ಪಾಪದ ಜೀವನ ಜೀವಿಸುತ್ತಿರುವ ಪ್ರತಿಯೊಬ್ಬ ವ್ಯಕ್ತಿಗಳು ಮಾನಸಾಂತರಗೊಳ್ಬೇಕು, ಮಾಡಿರುವ ಪಾಪಗಳನ್ನ ಅರಿಕೆ ಮಾಡ್ಕೊಳ್ಬೇಕು, ಪಶ್ಚಾತ್ತಾಪ ಪಡಬೇಕು. ಪ್ರೈಸ್ ದಿ ಲಾರ್ಡ್. ಆ ಪಾಪವನ್ನ ಬಿಟ್ಟು ದೇವರ ಮಕ್ಕಳಾಗಿ ಜೀವಿಸಿದಾಗ ಮಾತ್ರ ಅವರು ಪರಿಶುದ್ಧತೆ ಜೀವನ ಜೀವಿಸ್ತಾರೆ. ಪರಿಶುದ್ಧತೆ ಜೀವನ ಜೀವಿಸಿದ ಪ್ರತಿಯೊಬ್ಬ ವ್ಯಕ್ತಿಗಳು ಪರಲೋಕ ಸಾಮ್ರಾಜ್ಯ ಸೇರ್ಕೊಳ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗಾಗಿ ನಮ್ಮ ಪ್ರಾರ್ಥನೆ ಯಾವಾಗಲೂ ಅಷ್ಟೇ ದೇವರ ಚಿತ್ತದಂತೆ ಇರಬೇಕು. ಪ್ರೈಸ್ ದಿ ಲಾರ್ಡ್. ನೋಡಿ, ನಿನ್ನೆ ನಾನು ನೋಟ್ಸ್ ಮಾಡ್ಕೊಂಡೆ, ಕೆಲವು ವಿಷಯಗಳ ಬಗ್ಗೆ ನಾನು ನೋಟ್ಸ್ ಮಾಡ್ಕೊಂಡೆ. ಆದ್ರೆ ದೇವರ ಚಿತ್ತ ಅದಾಗಿರ್ಲಿಲ್ಲ. ಅದು ನಾನು ವೈಯಕ್ತಿಕವಾಗಿ ಮಾಡ್ಕೊಂಡಿದ್ದು. ಆದ್ರೆ ಇವತ್ತು ನಾವು ಏನ್ ಮಾತಾಡಿದೀವೋ ತಕ್ಷಣ ಆನ್ ದ ಸ್ಪಾಟ್ ಅಲ್ಲಿ ಪವಿತ್ರಾತ್ಮರು ಮಾತನಾಡ್ಲಿಕ್ಕೆ ಕೊಟ್ಟಂತ ಪ್ರೇರಣೆ ಇವೆಲ್ಲ. ಪ್ರೈಸ್ ದಿ ಲಾರ್ಡ್. ಮಾತನಾಡ್ಲಿಕ್ಕೆ ಕೊಟ್ಟಂತ ಪ್ರೇರಣೆ. ಹಾಗಾಗಿ ನಾವು ಯಾವಾಗ್ಲೂ ಅಷ್ಟೇ ಪವಿತ್ರಾತ್ಮರ ಮುಖಾಂತರ, ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಎಫೆಸಸಿ 4:30 ಹೇಳ್ತಾ ಇದೆ, ವಿಮೋಚನೆಯ ದಿನದಂದು, ನ್ಯಾಯ ತೀರ್ಪಿನ ದಿನದಂದು ನಾವು ದೇವರ ರಾಜ್ಯಕ್ಕೆ ಬಾಧ್ಯಸ್ಥರು ಎಂಬುದಾಗಿ ತೋರಿಸಿಕೊಡುವಂತಹ ಆ ಒಂದು ಮುದ್ರೆ ಯಾವುದು ಅಂತ ಹೇಳಿದ್ರೆ ಪವಿತ್ರಾತ್ಮರು. ಹಾಗಾಗಿ ಪವಿತ್ರಾತ್ಮರ ಮುಖಾಂತರ ನಾವು ಜೀವಿಸಿದಾಗ ಮಾತ್ರ, ಪವಿತ್ರಾತ್ಮರು, ವಾಕ್ಯ ಹೇಳುತ್ತೆ, ಪವಿತ್ರಾತ್ಮರು ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮರು ನಿಮ್ಮನ್ನು ಸತ್ಯದ ಮಾರ್ಗದಲ್ಲಿ ಮುನ್ನಡೆಸ್ತಾರೆ ಎಂದು ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರೋಣ. ಏಕೆ ಅಂತ ಹೇಳಿದ್ರೆ 1 ಯೋಹಾನ 4ನೇ ಅಧ್ಯಾಯ, ಪ್ರಿಯ ಸಹೋದರ ಸಹೋದರಿಯರ ಒಂದು ಪ್ರಕಟಣೆ 1 ಯೋಹಾನ 4ನೇ ಅಧ್ಯಾಯ ವಾಕ್ಯ 1-2 ಹೇಳ್ತಾರೆ. ಬಹಳ ಎಚ್ಚರಿಕೆಯ ಒಂದು ವಾಕ್ಯ ಹೇಳ್ತಾರೆ. ಕಪಟ ಪ್ರವಾದಿಗಳು, ನೋಡಿ ಇಲ್ಲಿ ಬರೆಯಲ್ಪಟ್ಟಿದೆ, ಪ್ರಿಯರೇ, ನಾವು ಪವಿತ್ರಾತ್ಮ ಪ್ರೇರಿತರು ಎಂದು ಹೇಳುವ ಎಲ್ಲರನ್ನು ನಂಬಬಾರದು. ಆ ಪ್ರೇರಣೆ ದೇವರಿಂದ ಬಂದಿದೆಯೇ ಎಂದು ಪರೀಕ್ಷಿಸಿ ನೋಡಬೇಕು. ನಾನು ಅದೇ ನಿಮಗೆ ಹೇಳ್ತಾ ಇರೋದು, ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ಯಾರೇ ಬೋಧನೆ ಮಾಡ್ಲಿ, ಯಾರೇ ಏನೇ ವಿಷಯ ತಿಳಿಸ್ಕೊಡ್ಲಿ, ಎಲ್ಲವನ್ನು ನೀವು ಪರೀಕ್ಷಿಸಿ ನೋಡ್ಬೇಕು. ಏಕೆಂದರೆ ನೋಡಿ, ಇಲ್ಲಿ ವಾಕ್ಯ ಮುಂದುವರಿಸಿ ಹೇಳ್ತಾರೆ, ಏಕೆಂದರೆ ಎಷ್ಟೋ ಮಂದಿ ಕಪಟ ಪ್ರವಾದಿಗಳು ಎಲ್ಲೆಡೆಯಲ್ಲೂ ಹರಡಿದ್ದಾರೆ. ದೇವರ ಆತ್ಮದಿಂದ ಬಂದ ಪ್ರೇರಣೆಯನ್ನು ನೀವು ಹೀಗೆ ಗುರುತಿಸಬಹುದು. ಮನುಷ್ಯ ಆಗಿ ಬಂದ ಕ್ರಿಸ್ತ ಯೇಸುವನ್ನು ಒಪ್ಪಿಕೊಳ್ಳುವ ಆತ್ಮವು ದೇವರಿಂದ ಪ್ರೇರಿತವಾದುದು. ಯೇಸುವನ್ನು ಒಪ್ಪಿಕೊಳ್ಳದ ಆತ್ಮ ದೇವರಿಂದ ಪ್ರೇರಿತವಾದುದು ಅಲ್ಲ, ಅದು ಕ್ರಿಸ್ತ ವಿರೋಧಿಯ ಆತ್ಮ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗಾಗಿ ಪ್ರಭು ಯೇಸು ಕ್ರಿಸ್ತರ ಸಂದೇಶಗಳಿಗೆ ವಿರುದ್ಧವಾಗಿ ನಾವು ಯಾವುದನ್ನು ಅಂಗೀಕರಿಸಿಕೊಳ್ಳಬಾರದು. ಪ್ರೈಸ್ ದಿ ಲಾರ್ಡ್. ಅಂಗೀಕರಿಸಿಕೊಂಡ್ರೆ ಏನಾಗುತ್ತೆ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಪ್ರೈಸ್ ದಿ ಲಾರ್ಡ್. ಕಣ್ಣುಗಳನ್ನು ಮುಚ್ಚೋಣ. ಅಪ್ಪ ತಂದೆಯೇ, ಇಲ್ಲಿಯವರೆಗೆ ನೀವು ನಮ್ಮೊಂದಿಗೆ ಮಾತನಾಡಿದ ಒಂದೊಂದು ವಾಕ್ಯಗಳಿಗಾಗಿ ಸ್ತೋತ್ರ. ನೀವು ತಿಳಿಸಿಕೊಟ್ಟಂತ ಎಚ್ಚರಿಕೆಯ ಸಂದೇಶಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ಅಪ್ಪ, ಎಫೆಸರಿಗೆ ಬರೆದ 4ನೇ ಅಧ್ಯಾಯ 30ನೇ ವಾಕ್ಯ ತಿಳಿಸಿರುವ ಹಾಗೆ ಅಪ್ಪ, ನಾವೆಲ್ಲರೂ ದೇವರ ಮಕ್ಕಳು ಎಂಬುದಾಗಿ ನಮ್ಮ ಮೇಲೆ ಒತ್ತಿರುವಂತ ಮುದ್ರೆ ಪವಿತ್ರಾತ್ಮರಾಗಿದ್ದಾರೆ ಸ್ವಾಮಿ. ಆ ಪವಿತ್ರಾತ್ಮರ ಮುಖಾಂತರ ನಾವು ಪ್ರತಿದಿನ ಪ್ರತಿ ಕ್ಷಣ ಜೀವಿಸುತ್ತಾ ಅವರಿಗೆ ನಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ನಮ್ಮನ್ನು, ನಮ್ಮ ಜೀವನವನ್ನು ಒಪ್ಪಿಸಿಕೊಡುವಂತ ಶುದ್ಧ ಮನಸ್ಸನ್ನು ನಮಗೆ ಕರುಣಿಸಿರಿ ಸ್ವಾಮಿ. ಇಲ್ಲಿಯವರೆಗೆ ನೀವು ಮಾತನಾಡಿದ ಒಂದೊಂದು ವಾಕ್ಯಗಳಿಗಾಗಿ ಸ್ತೋತ್ರ. ಯೇಸುವೇ, ನಿಮ್ಮ ನಾಮ ಮಹಿಮೆಗೊಳ್ಳಲಿ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ಸ್ವಾಮಿ, ಪಿತನಿಗೂ ಸುತ್ತನಿಗೂ ಪರಿಶುದ್ಧಾತ್ಮನಿಗೂ ಸ್ತೋತ್ರ ಉಂಟಾಗಲಿ, ಆದಿಯಲ್ಲಿದ್ದಾಗ ಈಗಲೂ ಯಾವಾಗಲೂ ಕೈಗಾಂತರಕ್ಕೂ. ಆಮೇನ್. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರಭು ಯೇಸು ಕ್ರಿಸ್ತರು ನಿಮ್ಮನ್ನು, ನಿಮ್ಮ ಕುಟುಂಬದಲ್ಲಿರುವ ಪ್ರತಿ ಒಬ್ಬೊಬ್ಬರನ್ನು ಆಶೀರ್ವದಿಸಲಿ. ಆಮೇನ್. ಈ ನೋಟ್ಸ್ನ ಬರ್ಕೊಳ್ಳಿ.